ನಮಸ್ಕಾರ ಎಲ್ಲರಿಗೂ ಶಿಂದೇಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಸಿಗುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ನಾನು ಇವತ್ತು ಮಾಡಿ ತೋರಿಸ್ತಾ ಇರೋದು. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಒಂದು 3 ಆಲೂಗಡ್ಡೆ ತೊಗೊಂಡ್ರೆ ನಾವು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ತೊಗೊಬೋದು. ಮೇಲೆ ಲೇಯರ್ಸ್ ಎಲ್ಲ ಇದೇ ಥರನೇ ನೀಟಾಗಿ ತೆಗಿಬೇಕು. ತೆಗೆದಾದ್ಮೇಲೆ ಒನ್ ಟೈಮ್ ವಾಶ್ ಮಾಡ್ತಾ ಇದ್ದೀನಿ, ಯಾಕಂದರೆ ಎಲ್ಲಾದರೂ ಮಣ್ಣಿನ ಅಂಶ ಏನಾನಿದ್ರೆ ಕ್ಲೀನ್ ಆಗಲಿ ಅಂಥೇಳಿ. ಇದಾದಮೇಲೆ ನೋಡಿ, ಒಂದು ಆಲೂಗಡ್ಡೆಯಲ್ಲಿ ಒಂದು 3 ಪೀಸಸ್ ಮಾಡಿರೋದು. ನಮಗೆ ಬೇಕಾದಂಥ ಸೈಜಲ್ಲಿ ನಾವು ಇದೇ ಥರ ಸ್ಲೈಡ್ಸ್ ಆಗಿ ಕಟ್ ಮಾಡ್ತಾ ಇರೋದು. ನಿಮಗೆ ಇದಕ್ಕಿಂತ ತೆಳುವಾಗಿ ಬೇಕು ಅಂದರೆ ಇದಕ್ಕಿಂತ ತೆಳುವಾಗಿಯೇ ಕಟ್ ಮಾಡ್ಬೋದು. ನೋಡಿ, ಕಟ್ ಮಾಡಾಯಿತು. ಈಗ ನಾವು ಇದನ್ನ ಕಟ್ ಮಾಡಿರೋಂಥ ಆಲೂಗಡ್ಡೆನ ನಾನು ಸೈಡ್ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಯ್ಲ್ ಮಾಡಬೇಕು. ಹಾಗಾಗಿಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕೆ ಹಾಕಿದ್ದೀನಿ. ಅಂದರೆ ಒಂದೆರಡು ಜ್ಯೂಸ್ ಲೋಟದಲ್ಲಿ ಒಂದೆರಡು ಲೋಟದಷ್ಟು ನೀರು ಹಾಕಿರೋದು. ಅದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿರೋಂಥ ಆಲೂಗಡ್ಡೆನೂ ಹಾಕ್ತಾ ಇರೋದು. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇರೋದು. ನಾನು ವಿನೆಗರ್ ಹಾಕ್ತಾಯಿಲ್ಲ, ವಿನೆಗರ್ ಬದಲೇ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ, ಅಂದರೆ ಲೆಮನ್ ರಸ ಹಾಕ್ತಾಯಿದ್ದೀನಿ. ಅಂದರೆ ನಿಂಬೆ ಹುಳಿನ ಹಾಕ್ತಾ ಇರೋದು. ನಿಮಗೆ ಬೇಕು ಅಂದರೆ ನಿಂಬೆ ಹುಳಿ ಹಾಕಿರಿ, ಇಲ್ಲ ಅಂತಂದರೆ ವಿನೆಗರ್ ಇದೆ, ವಿನೆಗರ್ ಆದರೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನೋಡಿ, ಚೆನ್ನಾಗಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿರಬೇಕು, ಫುಲ್ ಬೇಯಬಾರ್ದು. ಫುಲ್ ಬೆಂದಿದ್ರೆ ಸರಿಗೆ ಬರೋಲ್ಲ, ಯಾಕಂದರೆ ಅದು ಪೀಸಸ್ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು. ಬೆಂದಾಗಿದೆ. ಈಗ ನಾವು ನೀಟಾಗಿ ಸೋಸ್ಕೊಂಡಿದ್ದೀವಿ. ಸೋಸ್ಕೊಂಡಾದಮೇಲೆ ಬೆಂದಿರುವಂಥ ಆಲೂಗಡ್ಡೆಗೆ ನಾನು 1 ಲೀಟ್ರಷ್ಟು ಫ್ರಿಜ್ಜಲ್ಲಿರುವಂಥ ಕೋಲ್ಡ್ ವಾಟ್ರನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ನಾನು ಐಸ್ ಕ್ಯೂಬ್ಸನ್ನು ರೆಡಿ ಮಾಡಿಟ್ಟಿದ್ದೆ. ನೋಡಿ, ಇಷ್ಟು ಐಸ್ ಕ್ಯೂಬ್ಸ್ನ ಹಾಕ್ತಾ ಇರೋದು. ಇದೇ ಒಂದು ಮೆಥಡಲ್ಲಿ ಟ್ರೈ ಮಾಡಿದ್ರೆ ನೀವು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ತಿಂದಾಗಲೇ ಇರುತ್ತೆ ಸ್ನ್ಯಾಕ್ಸು, ಅಷ್ಟು ಸೂಪರಾಗಿ ಬರುತ್ತೆ. ನೋಡಿ, ನಾನು ಹಾಕಿರುವಂಥ ಕ್ಯೂಬ್ಸನ್ನು ಇಷ್ಟು ಬೇಗ ಮೆಲ್ಟ್ ಆಗ್ತಾಯಿದೆ. ಅಂದರೆ ಬಿಸಿ ನೀರಲ್ಲ, ಬಿಸಿ ಇದೆಯಲ್ಲ ಆಲೂಗಡ್ಡೆ, ಬಿಸಿ ಇರೋವಂಥ ಆಲೂಗಡ್ಡೆಯಲ್ಲಿ ಹಾಕಿದ್ದಕ್ಕೆ ಬೇಗ ಈ ಥರ ಮೆಲ್ಟ್ ಆಗಿದೆ. ನೋಡಿ, ನಾವು ನಿಧಾನಕ್ಕೆ ಕೈಯಲ್ಲೇ ಆದ್ರೂ, ಇಲ್ಲಾಂದರೆ ಒಂದು ಸ್ಪೂನ್ ಸಹಾಯದಿಂದ ಆದ್ರೂ ಇದೇ ಥರನೇ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 15 ನಿಮಿಷ ಕೂಲ್ ಆಗಕ್ಕೆ ಬಿಡಬೇಕು. ಅದ್ರೊಳಗೆ ನೋಡಿ, ಕೂಲ್ ಆಗೋದ್ರೊಳಗೆ ನಾವು ಒಂದು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಒಳಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ಕೂಲ್ ವಾಟ್ರಲ್ಲಿ ನೆನೆಸಿರುವಂಥ ಆಲೂಗಡ್ಡೆನ ಒಂದು ಕಾಟನ್ ಬಟ್ಟೆಯಲ್ಲಿ, ತೆಳುವಾಗಿರಬೇಕು ಕಾಟನ್ ಬಟ್ಟೆಯಲ್ಲಿ, ಕೈಯಲ್ಲಿ ನಿಧಾನಕ್ಕೆ ಇದೇ ಥರ ನಿಧಾನಕ್ಕೆ ನೀರಿನ ಅಂಶ ಎಲ್ಲ ತೆಗಿಬೇಕು. ಟಿಶ್ಯೂ ಪೇಪರಲ್ಲಾದ್ರೂ ಇದೇ ಥರ ನೀರಿನ ಅಂಶನೇ ಇರಬಾರ್ದು. ಅದೇ ನಿಧಾನಕ್ಕೆ ಈ ಥರನೇ ಪ್ರೆಸ್ ಮಾಡಿಬಿಟ್ಟು ತೆಗೀರಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಇದೇ ಥರ ನಾವು ಈ ಒಂದು ಟ್ರೈ ಮಾಡಿದರೆ ನೋಡಿ, ಸ್ಲೈಸಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂಥೇಳಿ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇರೋದು. ಅದ್ರ ಜೊತೆ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ, ಖಾರ ಪುಡಿನೂ ಹಾಕ್ತಾ ಇರೋದು. ನಿಮಗೆ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ಬರೀ ಕಾರ್ನ್ಫ್ಲೋರ್ ಆದ್ರೂ ಹಾಕ್ಬೋದು, ಅಂದರೆ ಮೆಕ್ಕೆಜೋಳದ ಹಿಟ್ಟಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟಾದ್ರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಇಷ್ಟನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ನೋಡಿ, ರೆಡಿ ಮಾಡ್ಕೊಂಡ್ರಂಥ ಎಕ್ಸ್ಟ್ರಾ ಪೌಡ್ರನ್ನು ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ನಿಧಾನಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಎಣ್ಣೆ ಕಾದಿದೆ, ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟೇ ಈಸಿಯಾಗಿ ಮಾಡ್ಬೋದು. ಒಂದು 10 ನಿಮಿಷದೊಳಗೆ ಮನೆಯಲ್ಲೇ ಮಕ್ಕಳಿಗೆ ಸ್ನ್ಯಾಕ್ಸ್ ನೀವು ರೆಡಿ ಮಾಡಿಕೊಡ್ಬೋದು. ತುಂಬ ಸುಲಭವಾಗಿ ಮಾಡ್ಬೋದು. ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ. ನನಗೆ ಕಲರ್ ಬೇಕು, ಹಾಗಾಗಿಬಿಟ್ಟು ಮಕ್ಕಳನ್ನು ಸ್ವಲ್ಪ ಕಲರ್ಫುಲ್ಲಾಗಿದ್ದರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಕಲರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ. ಹಾಕಾದ್ಮೇಲೆ ಇದೇ ಥರನೇ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿ, ಗಳ ಅಂತ ಸೌಂಡ್ ಬರಬೇಕು. ಆ ಥರ ನಾವು ಚೆನ್ನಾಗಿ ಎಣ್ಣೆಲಿ ಕರಿಬೇಕು. ಕರ್ದಾಗಿದೆ, ಬನ್ನಿ ಹೇಗಿದೆ ಅಂತೇಳಿ ಟೇಸ್ಟ್ ನೋಡೋಣ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು.